ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾ ಲೋಕದಲ್ಲಿ ಕಿಶನ್ ಹೆಸರು ಹೊಸದೇನಲ್ಲ. ಸೆಲೆಬ್ರಿಟಿ ನಟಿಯರು, ಮಾಡೆಲ್ಗಳು ಹಾಗೂ ಇನ್ಫ್ಲೂಯೆನ್ಸರ್ಗಳ ಜೊತೆ ಆಕರ್ಷಕ ರೀಲ್ಸ್ಗಳನ್ನು ಮಾಡುವ ಮೂಲಕ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಕಿಶನ್ ಮಾಡುವ ಬಹುತೇಕ ರೀಲ್ಸ್ಗಳು ವಿಭಿನ್ನ ಕಾನ್ಸೆಪ್ಟ್, ಸ್ಟೈಲಿಶ್ ಲುಕ್ ಹಾಗೂ ಗ್ಲಾಮರಸ್ ಪ್ರೊಫೆಷನಲ್ನಿಂದಲೇ ವೈರಲ್ ಆಗ್ತಾ ಇವೆ. ಕೇವಲ ರೀಲ್ಸ್ ಮಾಡುವುದು ಮಾತ್ರ ಅಲ್ಲ, ಅವುಗಳನ್ನು ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಲಕ್ಷಾಂತರ ಜನರಿಗೆ ತಲುಪಿಸುತ್ತಾರೆ. ಈ ಕಾರಣದಿಂದ ಅವರ ಪ್ರತಿಯೊಂದು ವಿಡಿಯೋ ಕೂಡ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ವೀಕ್ಷಣೆಯನ್ನು ಪಡಿತಾ ಇದೆ. ಆದರೆ ಇದೇ ಜನಪ್ರಿಯತೆ ಕೆಲವೊಮ್ಮೆ ವಿವಾದಕ್ಕೂ ಕಾರಣವಾಗುತ್ತದೆ. ಈಗ ನಟಿ ನಿವೇದಿತಾ ಗೌಡ ಜೊತೆ ಮಾಡಿದ ರೀಲ್ಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವಿಡಿಯೋದಲ್ಲಿನ ಕಾನ್ಸೆಪ್ಟ್, ವೇಷಭೂಷಣ ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷಿಯಾದಂಥ ನವಿಲಿನ ಗರಿಯ ಬಳಕೆ ಬಗ್ಗೆ ಕೆಲವರು ಪ್ರಶ್ನೆ ಎತ್ತಿದ್ದು ದೂರು ದಾಖಲಾಗುವ ಮಟ್ಟಕ್ಕೆ ವಿಚಾರ ಹೋಗಿದೆ. ಒಟ್ಟಿನಲ್ಲಿ ಸೆಲೆಬ್ರಿಟಿ ನಟಿಯರ ಜೊತೆ ಕಿಶನ್ ಮಾಡುವ ರೀಲ್ಸ್ ಗಳು ಮನರಂಜನೆಯ ಜೊತೆ ಸಾಕಷ್ಟು ಜನರ ಗಮನ ಸೆಳೀತಾ ಇದೆ. ಆದರೆ ಈ ಬಾರಿ ವೈರಲ್ ಆದ ರೀಲ್ಸ್ ಮೆಚ್ಚುಗೆಯ ಜೊತೆಗೆ ವಿವಾದವನ್ನು ಹುಟ್ಟುಹಾಕಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯ ತಿರುವು ಪಡೆಯಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರುವುದು ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ದಿನೇಶ್ ಕಲ್ಲಳ್ಳಿ ಇವರು ದೂರು ನೀಡಿರೋ ಅಂಥದ್ದು. ಇವರ ಪ್ರಕಾರ ಏನಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲನ್ನು ಬಳಸಿ, ಅಂದರೆ ನವಿಲು ಗರಿಗಳನ್ನು ಬಳಸಿ ಸಾಕಷ್ಟು ರಾಶಿ ಗರಿಗಳನ್ನು ಬಳಸಿ ನೃತ್ಯ ಮಾಡಿರೋ ಅಂಥದ್ದು. ಇಬ್ಬರ ಮೇಲೂ ದೂರನ್ನು ದಾಖಲು ಮಾಡಿದ್ದೇವೆ ಅಂತಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇದು ನೈಜವಾಗಿ ಇರುವಂತಹ ನವಿಲುಗರಿಗಳ ಅಥವಾ ಕೃತಕ ನವಿಲುಗರಿಗಳ ಎಂದು ಪರಿಶೀಲಿಸಬೇಕಾಗಿದೆ. ಏಕೆಂದರೆ ಈಗಾಗಲೇ ನವಿಲುಗಳ ಅವನತಿ ತುಂಬಾ ಹದಗೆಡುತ್ತಿದೆ. ಹಾಗಾಗಿ ನಾವು ಪಕ್ಷಿ ಸಂತುಲನವನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಇವರ ಉದ್ದೇಶ, ಹೌದಲ್ವಾ? ನವಿಲುಗರಿ ರೀಲ್ಸ್ಗೆ ಸಾಕಷ್ಟು ಸಂಕಷ್ಟ ಶುರುವಾಯಿತಾ? ಕಿಶನ್ ಜೊತೆಗಿನ ಈ ರೊಮ್ಯಾಂಟಿಕ್ ರೀಲ್ಸ್ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಈ ವಿಡಿಯೋಗೆ ಕೆಲವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ, ಇನ್ನೊಬ್ಬರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರೆ. ಅಲ್ಲದೆ ಕಿಶನ್ ಅವರು ಕೂಡ ಈಗಷ್ಟೇ ಒಂದು 30 ಮಿನಿಟ್ಸ್ ಬ್ಯಾಕ್ ಅವರು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನಮಗೂ ಕೂಡ ನೋಟಿಸ್ ಬಂದಿದೆ. ಏನಂತ ಹೇಳಿದ್ರೆ, ನಾವು ಇದನ್ನು ರೆಂಟಿಗೆ ತಗೊಂಡಿದ್ದು. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೆಲ್ಲ ವೇಷಭೂಷಣ ಸ್ಪರ್ಧೆ ಆಗಿರ್ಬೋದು, ಕೃಷ್ಣನ ಪಾತ್ರಕ್ಕಾಗಿರ್ಬೋದು, ಅನೇಕ ಶೂಟ್ಗಳಿಗೆ ತಗೊಂಡಿರ್ತಾರೆ ಅಲ್ವಾ, ತಗೊಂಡಿದ್ದೀರಾ ಕೂಡ. ಇದೆಲ್ಲ ತಪ್ಪ. ಹಾಗೆಯೇ ದರ್ಗಾಗಳಲ್ಲಿ ಬಳಸ್ತಾರೆ, ಮತ್ತು ಅಂಗಡಿಗಳಲ್ಲಿ ಧೂಪ ಇಟ್ಕೊಂಡು ನವಿಲ್ಗರೆಯನ್ನು ತರ್ತಾರೆ. ಅದೆಲ್ಲ ತಪ್ಪು ಅಂತ ಹೇಳೋಕ್ಕಾಗುತ್ತಾ? ಈ ರೀತಿಯಾಗಿ ಮಾಡೋದು ತಪ್ಪು ಆಗಿದ್ದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯನ್ನು ಯಾಚಿಸಿದ್ದಾರೆ. ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿರುವ ನವಿಲಿನ ಗರಿಯನ್ನು ಬಳಸಿರುವ ಆರೋಪ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ರೀಲ್ಸ್ ವಿರುದ್ಧ ಸಮಾಜ ಸೇವಕ ಹಾಗೂ ಹೋರಾಟಗಾರ ದಿನೇಶ್ ಕಲ್ಲಳ್ಳಿ ಅವರು ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ವಿಡಿಯೋದಲ್ಲಿ ಬಳಸಿರುವುದು ನಿಜವಾದ ನವಿಲಿನ ಗರಿಯೇ ಅಥವಾ ಕೃತಕವಾಗಿ ತಯಾರಿಸಿದ ಗರಿಯೇ ಎಂಬುದನ್ನು ಅಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಏಕೆಂದರೆ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದ್ದು, ಅದರ ಗರಿಗಳ ಬಳಕೆಗೆ ಸಂಬಂಧಿಸಿದಂತೆ ಕೆಲವು ಕಾನೂನಿನ ನಿಯಮಗಳು ಮತ್ತು ನಿರ್ಬಂಧಗಳಿವೆ. ಹೀಗಾಗಿ ವಿಡಿಯೋದಲ್ಲಿರುವ ಕಾಣುತ್ತಿರುವ ಗರಿಗಳು ನೈಜವಾಗಿಯೇ ಅಥವಾ ಕೇವಲ ಅಲಂಕಾರಕ್ಕಾಗಿ ಕೃತಕವಾಗಿ ತಯಾರಿಸಲ್ಪಟ್ಟಿವೆಯೇ ಎಂಬುದು ಈಗ ತನಿಖೆಗೆ ಪ್ರಮುಖ ವಿಷಯವಾಗಿದೆ. ಒಂದು ವೇಳೆ ನಿಯಮ ಉಲ್ಲಂಘನೆ ನಡೆದಿರುವುದು ಸಾಬೀತಾದರೆ ಕಾನೂನು ಕ್ರಮ ಎದುರಾಗುವ ಸಾಧ್ಯತೆ ಇದೆ ಎಂದು ಈ ಪ್ರಕರಣದ ಬಗ್ಗೆ ದಿನೇಶ್ ಕಲ್ಲಳ್ಳಿ ಅವರು ಅಧಿಕಾರಿಗಳಿಗೆ ಅಧಿಕೃತ ದೂರು ನೀಡಿದ್ದು, ಸೂಕ್ತ ತನಿಖೆ ನಡೆಸಿ ಸತ್ಯಾಂಶವನ್ನು ಬಹಿರಂಗಪಡಿಸುವಂತೆ ಆಗ್ರಹಿಸಿದ್ದಾರೆ. ಇದೀಗ ಎಲ್ಲರ ಗಮನ ಈ ಪ್ರಕರಣದ ತನಿಖೆಯತ್ತ ನೆಟ್ಟಿದ್ದು, ವರದಿ ಬಂದ ಬಳಿಕವೇ ನಿಜಾಂಶ ಹೊರಬೀಳಲಿದೆ. ತನಿಖೆ ಆಗಲಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಕಿಶನ್ ಅವರು ಈಗ ಹೇಳ್ತಿರೋದು, ನಾವು ಚಿಕ್ಕ ವಯಸ್ಸಿನಿಂದ ಫೋಟೋಶೂಟು ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅದನ್ನು ಬಳಸಿರ್ತೇವೆ. ಅದನ್ನೆಲ್ಲ ತಪ್ಪು ಅಂತ ಆವಾಗಲಿಂದನೇ ಹೇಳ್ಬೋದಿತ್ತು. ಈ ರೀತಿಯಾಗಿ ಅಂತಲೂ ಕೂಡ ಅವರು ಹೇಳಿ ಕೊನೆಯದಾಗಿ ಕ್ಷಮೆಯನ್ನು ಯಾಚಿಸಿದರು. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.